ಕಲಿಕಾ ಹಬ್ಬ ಇವತ್ತು ನಿಮಗೆ ಓದಿದೆ ಕಲಿಕಾ ಹಬ್ಬ ಅಂತ ಇವತ್ತಿನ ಮಕ್ಕಳು ಆಚರಣೆ ಮಾಡ್ತಿದ್ರಲ್ಲ. ಇವತ್ತಿನ ನಡೆಯುವಂತ ಅಂಶ ಕತೆ ಹೇಳುವುದು ಅಲ್ವಾ. ಕತೆ ಅಂದ್ರೆ ಗೊತ್ತಿದೆ, ಸಣ್ಣದೆಲ್ಲ ಅಮ್ಮ ಅಜ್ಜ ಅಜ್ಜಿಯಲ್ಲಿ ಕತೆಗಳನ್ನ ಹೇಳುದಿಲ್ಲ ಇತ್ತ ಕತೆ ಎಲ್ಲರಿಗೂ ಇಷ್ಟ ಅಲ್ವಾ. ಇದನ್ನೆಲ್ಲ ಅಮ್ಮ ಮಲಗುವಾಗ ಅಥವಾ ಅಜ್ಜಿ ಮಲಗುವಾಗ ಕತೆಗಳನ್ನ ಹೇಳ್ತಾ ಬರ್ತಾ ಇದ್ರು ಅಲ್ವಾ. ಈ ಕತೆಗಳ ಸಾಮಾನ್ಯ ಹಲವಾರು ರೂಪಗಳಿವೆ. ಚಿಕ್ಕ ಚಿಕ್ಕ ಕಥೆಗಳಿರ್ತವೆ ಅಲ್ವಾ, ದೊಡ್ಡ ಕಥೆಗಳಿವೆ, ಆಮೇಲೆ ಹಾಡಿನ ಮುಖಾಂತರ ಹಾಡುವಂತಹ ಕಥೆಗಳಿವೆ ಅಲ್ವಾ. ಈ ರೀತಿ ಬೇರೆ ಬೇರೆ ರೀತಿಯಾದ ಕಥೆಗಳು, ಪೌರಾಣಿಕ ಕಥೆಗಳಿವೆ, ವೈಜ್ಞಾನಿಕ ಕಥೆಗಳಿವೆ ಅಲ್ವಾ. ಈ ಎಲ್ಲ ಕಥೆಗಳಲ್ಲಿ ಆಮೇಲೆ ನೀತಿ ಕಥೆಗಳಿವೆ. ಈ ಕಥೆಗಳ ಕೆಲವೊಂದು ವೈಜ್ಞಾನಿಕವಾದ ಪರಿಣಾಮ ಅಥವಾ ನೀತಿ ಕಥೆ, ಅದರಲ್ಲಿ ನೀವು ಕಲಿಯುವಂತಹ ಕೆಲವೊಂದು ಗುಣಗಳು ಅಲ್ವಾ, ಇವೆಲ್ಲಗಳ ಬಗ್ಗೆ ಇರ್ತದೆ. ಅದನ್ನ ಏನ್ ಮಾಡಬೇಕು ನೀವು ನಿಮ್ಮ ಶಾಲಾ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಮುಂದೆ ಅಳವಡಿಸಿಕೊಳ್ಳಬೇಕು ಅಲ್ವಾ. ಈಗ ಉದಾಹರಣೆ ನೋಡ್ತೀವಿ, ಯಾವುದು ರಾಮಕೃಷ್ಣ ಕಾಡಿನಲ್ಲೊಂದು ಮನೆ ಇತ್ತು, ಆ ಮನೆಯೊಡತಿ ಗಂಗಮ್ಮ ಅಲ್ವಾ. ಹಾಡಿನ ಮುಖಾಂತರ ಬಂದಂತ ಕಥೆ ಅಲ್ವಾ. ಆ ಮನೆಯಲ್ಲಿ ಒಂದು ಮೊಸಳೆ ಇತ್ತು, ಮೊಸಳೆ ಮತ್ತು ಮುಂಗುಸಿ ಕಥೆ, ಅದು ಹಾಡಿನ ರೂಪದಲ್ಲಿ ಅಲ್ವಾ. ಕೆಲವೊಂದು ಕಥೆಯನ್ನು ನಾವೇನ್ ಮಾಡ್ತೇವೆ ಪಾಠದ ರೂಪದಲ್ಲಿ ಹೇಳ್ತೇವೆ ಅಲ್ವಾ. ಈ ರೀತಿ ಹಲವಾರು ಕಥೆಗಳಿವೆ. ಇವತ್ತು ನೀವು ಕೂಡ ಹಲವಾರು ಕಥೆಗಳು ನೀವು ಕಲ್ತ್ಕೊಂಡಿರಲ್ವಾ. ಇವತ್ತು ಟೀಚರ್ ಕೂಡ ಮಾಡಿದ್ರೆ ಹಲವಾರು ಟೀಚಿಂಗ್ ಕಥೆಗಳಿಗೆ ಸಂಬಂಧಪಟ್ಟದನ್ನ ತಂದಿದ್ದಾರಲ್ಲ, ಅವುಗಳ ಬಗ್ಗೆ ಟೀಚರ್ ಹೇಳ್ತಾರೆ ಆಯ್ತಾ. ಅದ ನಂತರ ಪುನಃ ನೀವೇನ್ ಮಾಡಬೇಕು, ಆ ಕಥೆ ನೀವು ಒಬ್ಬೊಬ್ಬರಾಗಿ ಬಂದು ಹೇಳ್ಬೇಕು. ನಾವು ಹೇಳ್ತೇವೆ, ನೀವು ಹೇಳ್ಬೇಕಾಯ್ತಲ್ವಾ. ಸರಿ, ಕೆಲವೊಂದು ಸುಳಿಯುವ ಅಕ್ಷರಗಳನ್ನ ನಾನು ಕೊಡ್ತೀನಿ, ನೀವು ಅದನ್ನ ಏನ್ ಮಾಡ್ಬೇಕು, ಕಥೆ ರೂಪದಲ್ಲಿ ನನ್ನ ಮುಂದೆ ಪ್ರಸ್ತುತಪಡಿಸಿದ್ರೆ ಸುಳಿಯುವ ಅಕ್ಷರ. ಕೆಲವೊಂದು ಚಿತ್ರಗಳನ್ನು ಕೂಡ ಕೊಡಬಹುದು, ಆ ಚಿತ್ರದ ಮೂಲಕ ನೀವು ಕಥೆಯನ್ನ ಕಟ್ಟಬೇಕು. ಕಥೆ ಕಟ್ಟ ಆದ್ಮೇಲೆ ಅರ್ಥಪೂರ್ಣವಾದ ಕಥೆ ಆಗಿದ್ದು ಅದಕ್ಕೆ ಒಂದು ನೀತಿಯನ್ನು ಕೂಡ ನೀವು ಹೇಳ್ಬೇಕಾಗ್ತದೆ ಆಯ್ತಾ. ನೋಡ್ತಾ ಬರ್ರಿ, ಸರಿ ನೋಡ್ತಾ ಬರ್ರಿ. ಸ್ಕೇಲ್, ಪೆನ್, ಕಲ್ಲಂಗಡಿ, ಬದನೆಕಾಯಿ, ಗಡಿಯಾರ. ಈಗ ನಾನು ನಿಮ್ಗೆ 15 ಶಬ್ದವನ್ನು ಹೇಳಿದ್ದೇನೆ. ನೀವೇನ್ ಮಾಡ್ಕೊಳ್ಬೇಕೀಗ, ನಾನು ಹೇಳಿದೆಲ್ಲ ಶಬ್ದ ನೆನಪಿಟ್ಟಿದ್ದೆಲ್ಲ ಈಗ ಬರೀಬೇಕು. 2 ನಿಮಿಷ ಟೈಮ್ ಇದೆ. ಹೌದು, 2 ನಿಮಿಷ ಟೈಮ್ ಇದೆ. ಒಂದು ಎರಡನೇದಾಗಿ ಗಟ್ಟಿಯಾಗಿ ಓದಿದಾಗ ನಮ್ಮ ಬಾಯಲ್ಲಿ ಸ್ಪಷ್ಟವಾಗಿ ಶಬ್ದಗಳು ಹೊರಬೇಕು, ಶಬ್ದಗಳು ಸ್ಪಷ್ಟವಾಗಿ ಹೊರಡಬೇಕು. ಒಂದು. ಎರಡನೇದಾಗಿ ನಾವು ಓದಿದ ಶಬ್ದಗಳೆಲ್ಲವೂ ನಮ್ಮ ಕಿವಿ ಮೇಲೆ ಬೀಳಬೇಕು. ನಾವು ಓದಿದ ಶಬ್ದಗಳು ನಮ್ಮ
ನಾವು ಇಲ್ಲಿ ಓದುವಾಗ 3 ರೀತಿಯಲ್ಲಿ ನಾವು ಅದನ್ನು ಗ್ರಹಿಸ್ತೇವೆ. ಹೇಗೆ? ಮೊದಲನೇದಾಗಿ ಓದುವಾಗ ಅದನ್ನು ನೋಡ್ತೇವಲ್ಲ. ನೋಡುವಾಗ ಆ ಅಕ್ಷರಗಳು ಹೇಗಿದೆ ಹೇಳೋದು ನಮ್ಮ ಕಣ್ಣಿನ ಮೂಲಕ ಮೆದುಳಿಗೆ ಹೋಗ್ತದೆ. 1. ಎರಡನೇದಾಗಿ ಬಾಯಿಯಿಂದ ಅದನ್ನು ಹೇಳ್ತೇವೆ. ಹೌದಲ್ಲ? ಬಾಯಿಯಿಂದ ಅದನ್ನು ಹೇಳ್ತೇವೆ. 2 ರೀತಿಯಲ್ಲಿ ಆಯ್ತಾ. 3ನೇದು ನಾವು ಹೇಳಿದ್ದು ನಮ್ಮ ಕಿವಿಯ ಮೂಲಕ ಹೋಗ್ತದೆ. ಎಲ್ಲಿಗೆ ಹೋಗ್ತದೆ? ಹೌದು, ನಮ್ಮ ನೆನಪಿಗೆ ಹೋಗ್ತದೆ. ಹೀಗೆ ಓದುವುದು ಅಂದ್ರೆ ಇವತ್ತು ಹಬ್ಬಕ್ಕೆ ಹೋಗ್ತಿದೀವಿ ಅಂತೇಳಿ, ಹೌದಲ್ಲ? ಹೌದು. ಇವತ್ತಿನ ಹಬ್ಬ ಖುಷಿ ಆಯ್ತು ಇಲ್ವಾ ನಿಮ್ಗೆ? ತುಂಬಾ ಖುಷಿ ಆಯ್ತಲ್ಲ? ತುಂಬಾನೇ ಖುಷಿ. ಎಂಜಾಯ್ ಮಾಡಿದ್ರೆ ಇಲ್ಲ ಹಬ್ಬ? ಹೌದು. ಹಬ್ಬ ಅಂದ್ರೆ ನಮ್ಗೆಲ್ಲ ತುಂಬಾ ಖುಷಿ. ಏನ್ ಖುಷಿ? ಪಾಯಸದ ಊಟ, ಖುಷಿಯಾಗಿ ನಲಿದಾಡ್ತಿರೋದು, ನೆಂಟ್ರಿಷ್ಟು ಬರ್ತಾರೆ ಅಲ್ವಾ, ಹೊಸ ಬಟ್ಟೆ ಹಾಕೋತೇವೆ ಅಲ್ವಾ, ಮತ್ತೆ ಯಾವ್ದು ಹೆದರಿಕೆ ಇಲ್ಲ, ನಿರ್ಬೇಡಿಯಿಂದ ನಮಗ್ ನಾವೇ ಓಡಾಡ್ಕೊಂಡಿರ್ತೇವೆ ಅಲ್ವಾ. ಹಬ್ಬ ಅಂದ್ರೆ ಒಂದು ಖುಷಿ. ಹಾಗೇನೆ ಇವತ್ತಿನ ದಿವಸ ಕಲಿಕಾ ಹಬ್ಬ, ನಮ್ಗೆಲ್ಲ ತುಂಬಾ ಖುಷಿ, ನಿಮಗೂ ಕೂಡ ತುಂಬಾ ಖುಷಿ. ಇವತ್ತು ಪಾಯಸದ ಊಟ ಮಾಡಿದ್ರ? ಹೌದಿಲ್ಲ? ಹೌದು, ಹಬ್ಬಕ್ಕೆ ಪಾಯಸ ಊಟ ಮಾಡಿದ್ರು. ಮತ್ತೆ ಅಷ್ಟೇ ಅಲ್ಲ, ನಿಮ್ಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರಿ ಇವತ್ತಲ್ಲ? ಹೊಸ ಫ್ರೆಂಡ್ಸ್ ಸಿಗ್ಲಿಲ್ಲ? ಹೌದು, ಬೇರೆ ಬೇರೆ ಶಾಲೆಗಳಿಂದೆಲ್ಲ ನೀವು ಬಂದಿದ್ರಿ ಅಲ್ವಾ? ಹೌದು. ಒಬ್ಬೊಬ್ರು ಒಂದೊಂದು ರೀತಿ ಹಾಡು ಹೇಳಿದ್ರು, ಒಬ್ಬೊಬ್ರು ಒಂದೊಂದು ರೀತಿ ಕತೆ ಕಟ್ಟಿದ್ರು, ಒಬ್ಬೊಬ್ರು ಒಂದೊಂದು ರೀತಿ ಗಣಿತ ಮಾಡಿದ್ರು ಅಲ್ವಾ. ಒಬ್ರು ಚೆನ್ನಾಗಿ ಓದಿದ್ರು, ಹೌದಲ್ಲ? ಒಬ್ರು ಚಂದ ಬರೆದ್ರು ಎಲ್ಲ. ಮನೆಗೆ ಹೋಗಿ ಹೇಳ್ತೀರಾ ಇಲ್ಲ, ಇವತ್ತು ಹಬ್ಬದಲ್ಲಿ ತುಂಬಾ ಫ್ರೆಂಡ್ಸ್ ಸಿಕ್ಕಿದ್ರು, ತುಂಬಾನೇ ಕಲ್ತೀವಿ ನಾವು ಅಂತೇಳಿ, ಹೌದಲ್ಲ? ಹೌದು, ಇದೇ ಕಲಿಕೆ ಹಬ್ಬ. ಕಲಿಕೆ ಅನ್ನೋದು ನಮ್ಗೆ ಏನಾಗ್ಬಾರ್ದು? ಕಷ್ಟ ಆಗ್ಬಾರ್ದು ಅಲ್ವಾ. ನಿಮ್ ಮನ್ಸಲ್ಲಿ ಏನಿದೆ? ಓದೋದಂದ್ರೆ ಕಷ್ಟ ಅಲ್ವಾ, ಗಣಿತ ಮಾಡೋದೊಂದು ಕಷ್ಟ ಅಂತ ಇರ್ತದೆ ನಿಮ್ ಮನ್ಸಲ್ಲಿ ಅಲ್ವಾ. ಇವತ್ತಿನ ಗಣಿತ ಕಷ್ಟ ಅನಿಸ್ತಾ? ಇವತ್ತಿನ ಓದು ಕಷ್ಟ ಅನಿಸ್ತಾ? ಕತೆ ಕಟ್ಟಿದ್ರ? ನೀವು ಕೂಡ ಕತೆ ಕಟ್ತೀರಿ ಅಲ್ವಾ. ಸೊ ಹಾಗಾಗಿ ಹಬ್ಬ ಅಂದ್ರೆ ಇದೇನೆ. ಕಲಿಕೆ ನಮ್ಗೆ ಹೊರೆಯಾಗಬಾರ್ದು. ಕಲಿಕೆ ಅಂದ್ರೆ ಖುಷಿಯಿಂದ ನಲಿಯುತ್ತಾ, ಜೊತೆಗೆ ಅದನ್ನ ನಾವು ಅನುಭವಿಸಿ ನಾವು ಖುಷಿಯಿಂದ ಕಲಿಯುವಂತ ಕ್ರಿಯೆನೆ ನಮ್ಗೊಂದು ಅದಕ್ಕೊಂದು ಪ್ರೀತಿ ಬರ್ತದೆ ಕಲಿಯೋದಿರ್ಬೇಕಲ್ವಾ. ಇವತ್ತು ನಿಮ್ಗೆ ಯಾರು ನಿಮ್ಗೆ ಹೆದರ್ಸಿದ್ರ? ಯಾರು ಹೆದರ್ಸಿದ್ರ? ನಿಮ್ಗೆ ಪೆಟ್ಟು ಹಾಕಿದ್ರ? ಇಲ್ಲ. ಸೊ ಹಾಗಾಗಿ ಕಲಿಯುತ್ತಾ ನಲಿಯುತ್ತಾ ಆಡ್ತಾ ಕಷ್ಟ ಇಲ್ದೇನೆ ಎಲ್ಲ ವಿಷಯವನ್ನು ಕೂಡ ನಾನು ಮಾಡಬಲ್ಲೆ, ನಾನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಹಬ್ಬನೇ ಕಲಿಕಾ ಹಬ್ಬ.